ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿರೋಂಥ ಒಂದಷ್ಟು ಸಾಲಗಳನ್ನು ಹೇಳ್ತೀನಿ. ಈ ಸಾಲಗಳು ನಿಮಗೆ ಸ್ಫೂರ್ತಿ ಆಗ್ಬೋದು ಮತ್ತು ಮಾರ್ಗದರ್ಶನ ಆಗ್ಬೋದು ಅಂತ ಅನ್ಕೋತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗಾದರೆ ವಿವೇಕಾನಂದ ಅವರು ಹೇಳಿರೋಂಥ ಸಾಲುಗಳು ಯಾವ್ಯಾವು ಅಂತಂದರೆ, ನಿನ್ನ ಯಶಸ್ಸಿನ ಕುರಿತು ಗರ್ವ ಪಡಬೇಡ. ನಕ್ಷತ್ರಗಳು ಜಾರಿ ಹೋಗಿದ್ದನ್ನು ನಾನು ನೋಡಿದ್ದೇನೆ. ನಿನ್ನ ಜ್ಞಾನದ ಆಳದ ಕುರಿತು ಅಹಂಕಾರ ಪಡಬೇಡ. ಯಾಕೆಂದರೆ ಸಾಗರಗಳು ಬತ್ತಿ ಹೋಗಿದ್ದನ್ನು ನಾನು ನೋಡಿದ್ದೇನೆ. ನಿನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಪಡಬೇಡ. ಯಾಕೆ ಅಂದರೆ ಮೊನಾಲಿಸಾ ಮಣ್ಣು ಮುಕ್ಕಿದ್ದನ್ನು ನಾನು ನೋಡಿದ್ದೇನೆ. ಜೀವನದಲ್ಲಿ ಗೆದ್ದೆನೆಂದು ಬೀಗಬೇಡ. ಯಾಕೆ ಅಂದರೆ ಅಲೆಕ್ಸಾಂಡರ್ ಶರಣಾಗಿದ್ದನ್ನು ಕೂಡ ನಾನು ನೋಡಿದ್ದೇನೆ. ಈ ಸಾಲಗಳ ಅರ್ಥ ಏನು ಅಂದರೆ, ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ, ಯಾವುದಾದ್ರೂ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿದರೆ ನೀವು ಗರ್ವವನ್ನು ಪಡಬೇಡಿ. ಯಾಕೆ ಅಂದರೆ ಆಕಾಶದಲ್ಲಿ ಮಿನುಗ್ತಾ ಇರೋವಂಥ ನಕ್ಷತ್ರಗಳು ಕೂಡ ಕೆಲವೊಂದು ಸಲ ಜಾರಿ ಬೀಳ್ತವೆ. ಅದಕ್ಕೆ ನೀವು ಜಾಗ್ರತೆಯಿಂದ ಇರಿ. ಮತ್ತು ನಿಮ್ಮ ಜ್ಞಾನದ ಆಳ ಅಂದರೆ, ನಮಗೆ ತುಂಬ ಜ್ಞಾನ ಇದೆ, ನಾವು ತುಂಬ ಬುದ್ಧಿವಂತರು, ನಾವು ತುಂಬ ತಿಳುವಳಿಕೆ ಇರೋರು ಅಂಥೇಳಿ ಗರ್ವ ಪಡಬೇಡಿ, ಅಹಂಕಾರವನ್ನು ಪಡಬೇಡಿ. ಯಾಕೆ ಅಂದರೆ ನೀರಿಂದ ತುಂಬಿರೋಂಥ ಸಮುದ್ರಗಳು ಮತ್ತು ಸಾಗರಗಳು ಕೂಡ ಕೆಲವೊಂದು ಸಲ ಬತ್ತಿ ಹೋಗ್ತವೆ. ಮತ್ತು ನಾನು ನೋಡೋದಕ್ಕೆ ತುಂಬ ಸುಂದರವಾಗಿದ್ದೀನಿ, ನಾನು ಸೌಂದರ್ಯವತಿ, ನಾನು ತುಂಬ ರೂಪವತಿಯಾಗಿದ್ದೀನಿ ಅಂಥೇಳಿ ನೀವು ಅಹಂಕಾರವನ್ನು ಪಡಬೇಡಿ. ಯಾಕೆಂದರೆ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಂಥ ಮೊನಾಲಿಸಾ ಕೂಡ ಮಣ್ಣು ಮುಕ್ಕಿದ್ದನ್ನು ನಾನು ನೋಡಿದ್ದೀನಿ. ಅದಕ್ಕೆ ನೀವು ಅಹಂಕಾರವನ್ನು ಬಿಡಿ. ಮತ್ತು ನಾನೇ ಗೆದ್ದಿದ್ದೀನಿ ಅಂಥೇಳಿ ನೀವು ಗರ್ವವನ್ನು ಪಡಬೇಡಿ. ಯಾಕೆಂದರೆ ಇಡೀ ಪ್ರಪಂಚವನ್ನೇ ಗೆಲ್ತೀನಿ ಅಂತ ಹೊರಟ ಅಲೆಕ್ಸಾಂಡರ್ ಕೊನೆಗೆ ಶರಣಾಗತಿಯಾಗಿದ್ದನ್ನು ನಾನು ನೋಡಿದ್ದೀನಿ ಅಂಥೇಳಿ ವಿವೇಕಾನಂದ ಅವರು ಒಂದಷ್ಟು ಸಾಲುಗಳನ್ನು ಹೇಳಿದ್ದಾರೆ. ಈ ಸಾಲುಗಳು ನಿಮ್ಮೆಲ್ಲರ ಜೀವನಕ್ಕೂ ಸ್ಫೂರ್ತಿ ಆಗ್ತವೆ ಅಂತ ನಾನು ಅನ್ಕೋತೀನಿ. ನನ್ನ ಈ ಸಣ್ಣ ಪ್ರಯತ್ನ ಮತ್ತು ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.